ಚಾಮರಾಜನಗರದ ಮೂವರ ಶೂಟೌಟ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. ಕಳ್ಳಬೇಟೆ ತಡೆ ಶಿಬಿರವನ್ನ ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ದಾರೆ. ಜಿಲೆಟಿನ್ ಅನ್ನು ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನ ಸ್ಫೋಟಗೊಳಿಸಲಾಗಿದೆ. ಚಾಮರಾಜನಗರ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳಬೇಟೆ ತಡೆ ಶಿಬಿರವನ್ನ ಧ್ವಂಸಗೊಳಿಸಿದ್ದಾರೆ ದುಷ್ಕರ್ಮಿಗಳು. ಜಿಲೆಟಿನ್ ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನ ಸ್ಫೋಟ ಮಾಡಿದ್ದಾರೆ. 2-3 ದಿನಗಳ ಹಿಂದೆ ಹೊಳೆ ಮುರುದೊಟ್ಟಿ ಗ್ರಾಮದಲ್ಲಿ ಕಳ್ಳಬೇಟೆ ತಡೆ ಶಿಬಿರವನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿರುವಂತಹ ಕಳ್ಳಬೇಟೆ ತಡೆ ಶಿಬಿರವನ್ನ ಒಡೆದು ಹಾಕಿದ್ದಾರೆ. ಕಳ್ಳಬೇಟೆ ತಡೆ ಶಿಬಿರ ಮತ್ತು ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಇದಕ್ಕೇನಂತಾರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು, ಇದಕ್ಕೇನಂತಾರೆ ತಮಿಳುನಾಡಿನ ರಾಜಕಾರಣಿಗಳು. ಅಯ್ಯೋ ಪಾಪ ಅಂತ ನೀವು ನಿಮ್ಮ ವಿಧಾನಸಭೆಯಲ್ಲಿ ಮಾತನಾಡಿದ್ರಲ್ವೇ, ಪರಿಹಾರವನ್ನು ಘೋಷಣೆ ಮಾಡಿದ್ರಲ್ವೇ, ಇದಕ್ಕೇನಂತೀರಿ? ಹಾಗಾದರೆ ಇದನ್ನೇನಂತ ಕರಿಬೇಕು? ಹಾಗಾದರೆ ನಾವು ಕಳ್ಳಬೇಟೆ ತಡೆ ಶಿಬಿರ ಹಾಗಾದರೆ ಸ್ಥಾಪನೆ ಆಗಲೇಬಾರ್ದು, ಕಳ್ಳಬೇಟೆಯನ್ನು ತಡಿಲೇಬಾರ್ದು, ಕಾಡಿನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳನ್ನೆಲ್ಲ ಕೊಂದ್ಕೊಂಡು ತಿಂತಾ ಇರಬೇಕಾ ಇವರು? ಹಾಗಾದರೆ ಏನು ಮತ್ತೆ ಅದೇ ಇತಿಹಾಸವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ ನೀವು? ಒಂದು ಕಾಲ ಇತ್ತಲ್ವಾ, ಕರ್ನಾಟಕ ಮತ್ತು ತಮಿಳುನಾಡಿನ ಪೊಲೀಸರಿಗೆ ನಿದ್ದೆಗೆಡಿಸಿದಂಥ ಒಬ್ಬ ವ್ಯಕ್ತಿ ಇದ್ನಲ್ಲ, ದಪ್ಪ ಮೀಸೆ ಬಿಟ್ಕೊಂಡು. ಅದೇ ರೀತಿಯಾದಂತಹ ಒಂದು ಇತಿಹಾಸ ಅಥವಾ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದ್ದೀರಾ? ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟ ಮಾಡಿದ್ದಾರೆ ದುಷ್ಕರ್ಮಿಗಳು. ಏನಕ್ಕಾಗಿ ಮಾಡಿದ್ದಾರೆ? ಯಾರನ್ನು ಟಾರ್ಗೆಟ್ ಮಾಡಿದ್ದಾರೆ? ಸಿಬ್ಬಂದಿನ ಟಾರ್ಗೆಟ್ ಮಾಡಿ ಒಂದು ದಾಳಿಯನ್ನು ಮಾಡಿದ್ದಾರೆ. ನಮಗೂ ಬೇಜಾರಾಯ್ತು ಕಣ್ರಿ. ಮೂವರನ್ನು ಶೂಟೌಟ್ ಮಾಡಿದಂಥ ಟೈಮ್ನಲ್ಲಿ ಅಯ್ಯೋ ಪಾಪ ಹಿಂಗೆ ಮಾಡಬಾರ್ದಾಗಿತ್ತಲ್ಲ, ಜೀವಂತವಾಗಿ ಹಿಡಿಬೋದಾಗಿತ್ತಲ್ಲ. ಅವ್ರು ತಪ್ಪು ಮಾಡಿದಾರಂತ ಅನ್ಕೊಂಡ್ರು ಕೂಡ ಆ ಕ್ಷಣಕ್ಕೆ ಜೀವಂತವಾಗಿ ಹಿಡಿದು ಅವ್ರಿಗೇನು ಕಾನೂನಾತ್ಮಕವಾಗಿ ಶಿಕ್ಷಣ ಕೊಡಿಸ್ಬೋದಾಗಿತ್ತು, ಅದನ್ನು ಕೊಡಿಸ್ಬೋದಾಗಿತ್ತಲ್ಲ ಅಂತ ಹೇಳ್ಬಹುದಾಗಿತ್ತು ಅಂತ ನಾವು ಹೇಳಿದ್ವಿ. ಆದರೆ ಈ ರೀತಿಯಾಗಿ ಕಳ್ಳಬೇಟೆ ಶಿಬಿರವನ್ನು ನೀವು ಸ್ಫೋಟ ಮಾಡ್ತೀರಿ ಅಂದರೆ ಯಾರು ಮಾಡಿದ್ದಾರೆ? ತಮಿಳುನಾಡು ಮೂಲದವರಿಂದ ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟ ಮಾಡಿರ್ತಕ್ಕಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾವೇರಿ ನದಿ ದಾಟಿ ಬಂದು ಶಿಬಿರವನ್ನು ಸ್ಫೋಟಿಸಿದ್ರ ದುಷ್ಕರ್ಮಿಗಳು. ಕಳ್ಳಬೇಟೆ ತಡೆ ಶಿಬಿರಗಳು ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಎನ್ಕೌಂಟರ್ಗೆ ಉದ್ರಿಕ್ತರಿಂದ ಕೌಂಟರ್ ಅಟ್ಯಾಕ್ ಅನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಲೆಟಿನ್ ಕಡ್ಡಿಯನ್ನು ಸ್ಫೋಟ ಮಾಡಿ ಸಾಮಗ್ರಿಗಳನ್ನು ಒಡೆದು ಹಾಕಿದ್ದಾರೆ. ಹಾಗಾದರೆ ಸ್ಫೋಟಿಸಿದ್ದು ಯಾರು? ಕಳ್ಳಬೇಟೆ ಶಿಬಿರ ಕಟ್ಟಡ ಸ್ಫೋಟವಾದರೂ ಅರಣ್ಯ ಅಧಿಕಾರಿಗಳು ಮಾಹಿತಿಯನ್ನು ಮುಚ್ಚಿಟ್ಟಿದ್ಯಾಕೆ? ಕಾವೇರಿ ವನ್ಯಧಾಮ ಪ್ರದೇಶದಲ್ಲಿ ತೀವ್ರ ಆತಂಕದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಗರ್, ಗುಡ್ ಮಾರ್ನಿಂಗ್. ಸೊ ಏನಾಗ್ತಾ ಇದೆ ಈ ಭಾಗದಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಸಾಗರ್. ಯಾಕೆಂದರೆ ಒಂದು ಕಡೆ ಆ ಮೂವರ ಹತ್ಯೆಯ ಬಳಿಕ ನಮಗೂ ಒಂದು ಸ್ವಲ್ಪ ಬೇಜಾರಾಗಿತ್ತು, ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ. ಆದರೆ ಕಳ್ಳಬೇಟೆ ಶಿಬಿರವನ್ನು ದುಷ್ಕರ್ಮಿಗಳು ಒಡೆದು ಹಾಕ್ತಾರೆ ಅನ್ನೋದಾದರೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇವರು ಅಂತ? ಎಸ್ ಶಿವ, ಖಂಡಿತವಾಗೂ ಕೂಡ ಏನೋ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಪ್ರಕರಣ ಏನಿದೆ ಅದು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಈಗ ಅರಣ್ಯ ಇಲಾಖೆಯ ಒಂದು ಏನೋ ನಡೆಯೂ ಕೂಡ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಕಳೆದ 15ನೇ ತಾರೀಕಂದು ಅಂದ್ರೆ ಆಗಸ್ಟ್ 15ರಂದು ಈ ಒಂದು ಪ್ರಕರಣ ನಡೆದಿತ್ತು. ಅದಾದ ಬಳಿಕ ಆಗಸ್ಟ್ 17ರಂದು APC ಕ್ಯಾಂಪ್ಗೆ ನುಗ್ಗಿ ಜಿಲೆಟಿನ್ ಅನ್ನ ಕಡ್ಡಿಗಳನ್ನ ಇಟ್ಟು ಸ್ಫೋಟ ಮಾಡಲಾಗಿದೆ ಎನ್ನಲಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಕಳ್ಳಬೇಟೆ ಶಿಬಿರವನ್ನು ಸ್ಫೋಟಗೊಳಿಸಿದ್ರು ಕೂಡ ಇಲ್ಲಿವರೆಗೂ ಕೂಡ ಅರಣ್ಯ ಇಲಾಖೆ ಯಾವುದೇ ರೀತಿಯನ್ನ ಮಾಹಿತಿಯನ್ನ ಕೂಡ ಮಾಧ್ಯಮದವರಿಗಾಗ್ಲಿ ಮತ್ತೆ ಅಧಿಕಾರಿಗಳಿಗೂ ಕೂಡ ನೀಡಿಲ್ಲ ಎನ್ನುವ ಮಾಹಿತಿಯೂ ಕೂಡ ಹೊರಗೆ ಬರ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಈ ಒಂದು ಸ್ಫೋಟದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿದ್ರ, ಜೊತೆಗೆ ಕಟ್ಟಡನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇಲ್ಲದ ಸಮಯದಲ್ಲಿ ಕಟ್ಟಡವನ್ನೇ ಟಾರ್ಗೆಟ್ ಮಾಡಿ ಈ ಒಂದು ಕಟ್ಟಡವನ್ನ ಧ್ವಂಸ ಮಾಡುವ ಕೃತ್ಯಕ್ಕೆ ಮುಂದಾಗಿದ್ರು ಎನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ದಟ್ಟ ಕಾನೂನಿನ ಒಳಗೆ ಇರುವಂತಹ ಈ ಒಂದು ಕಳ್ಳಬೇಟೆ ಶಿಬಿರ ತಡೆ ಏನಿದೆ ಆ ಒಂದು ಶಿಬಿರಕ್ಕೆ ಯಾವ ರೀತಿಯಾಗಿ ಹೋದ್ರು, ಜೊತೆಗೆ ಯಾರೆಲ್ಲ ಹೋಗಿದ್ರು, ಅಲ್ಲಿ ಅವ್ರಿಗೂ ಕೂಡ ನಿಜಕ್ಕೂ ಈ ಒಂದು ಸ್ಫೋಟಕ ವಸ್ತುಗಳನ್ನ ಯಾವ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಿದ್ರು, ಮತ್ತೆ ಅವರು ಎಲ್ಲಾದ್ರೂ ಅಂದ್ರೆ ತಮಿಳುನಾಡು ಮೂಲದವರಾಗಿದ್ರ ಅಥವಾ ಏನು ಚಾಮರಾಜನಗರ ಜಿಲ್ಲೆಯವರಾಗಿದ್ರೆ ಏನೋ ಒಂದಷ್ಟು ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಇರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಯಾಕೆಂತಂದ್ರೆ ಹೊಳೆ ಮರದಟ್ಟಿ ಕಳ್ಳಬೇಟೆ ಶಿಬಿರ ತಡೆ ಏನಿದೆ ಈ ಒಂದು ಶಿಬಿರದಲ್ಲಿ ಈಗಾಗಲೇ ನೀವು ಗಮನಿಸ್ತಿರುವಂತದ್ದು ಏನಂತಂದ್ರೆ ಶೂಟೌಟ್ ನಡೆದಿತ್ತಲ್ಲ, ಆ ಒಂದು ಪ್ರಕರಣದ ಸಮೀಪವೇ ಈ ಒಂದು ಹೊಳೆ ಮರದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಇರುವಂತದ್ದು. ಈ ನಿಟ್ಟಿನಲ್ಲಿ ರಾಜಾರೋಷವಾಗಿ ಆ ಒಂದು ಶಿಬಿರಕ್ಕೆ ನುಗ್ತಾರೆ. ಆ ಒಂದು ದಟ್ಟ ಅರಣ್ಯದೊಳಗೆ
ಏನೋ ಇಲ್ಲಿನ ದುಷ್ಕರ್ಮಿಗಳು ಹೋಗ್ತಾರೆ ಅಂದ್ರೆ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಜೊತೆಗೆ ಅರಣ್ಯ ಇಲಾಖೆ ಈ ಒಂದು ವಿಚಾರ ತಿಳಿದಿದ್ರು ಕೂಡ ಯಾವ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ ಮುಚ್ಚಿಡಲು ಮುಂದಾಗ್ತಿದೆ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಕುತೂಹಲವನ್ನು ಕೂಡ ಮೂಡಿರುವಂತದ್ದು ಶಿವು. ಓಕೆ ಸಾಗರ್, ಈಗ ಒಂದು ಮೂವರ ಸಾವು ಅವರು ಅಮಾಯಕರಾಗಿದ್ದರು ಅಥವಾ ನಿಜಕ್ಕೂ ಬೇಟೆಗೆ ಹೋಗಿದ್ರು ಅದು ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದರೆ ಇದಕ್ಕೆ ಭಾಷೆಯ ಟಚ್ಚನ್ನು ಕೊಡುವಂಥ ಒಂದು ಪ್ರಯತ್ನ ತಮಿಳುನಾಡು ಕಡೆಯಿಂದ ಏನಾಗ್ತಾ ಇದೆ, ತಮಿಳಿಗರನ್ನು ಸಾಯಿಸಿಬಿಟ್ರು ಕನ್ನಡಿಗರು ಅನ್ನುವಂಥ ರೀತಿಯಾದಂತಹ ಒಂದು ವಿಚಾರ ಇದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಧೋರಣೆ ಅಲ್ಲ ಅಂತ. ಈತನ ಮಧ್ಯೆ ಈ ರೀತಿಯಾದಂಥ ಕೃತ್ಯ ನಡೆಸಲಾಗಿದೆ, ಇದಕ್ಕೆ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ, ಈ ತಿಳ್ಕೊಂಡಿರ್ತಕ್ಕಂಥವ್ರು ಜಿಲ್ಲೆಯಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತ? ಅಂದ್ರೆ ನಿಜಕ್ಕೂ ಇಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಕರಣ ಮೂಲತಃ ಅವರು ತಮಿಳನ್ನ ಮಾತನಾಡುವ ಜನಗಳೇ ಆಗಿರ್ಬೋದು, ಆದ್ರೆ ಇದಕ್ಕೆ ತಮಿಳುನಾಡಿನ ಸಂಪರ್ಕವನ್ನ ತಂದು ಹಾಕುವುದು, ತಮಿಳುನಾಡಿನ ರಾಜಕಾರಣವನ್ನ ಬೆರೆಸುವುದು ನಿಜಕ್ಕೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ತಪ್ಪಾಗುತ್ತೆ ಎನ್ನುವ ಅಭಿಪ್ರಾಯವನ್ನ ಚಾಮರಾಜನಗರದಲ್ಲಿ ಒಂದಷ್ಟು ವ್ಯಕ್ತಿಗಳು ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ ಇದು ಕರ್ನಾಟಕ ಮತ್ತು ತಮಿಳುನಾಡು ಎನ್ನುವ ವಿಚಾರವಾದ್ರೆ ಇದು ಇನ್ನು ಮತ್ತಷ್ಟು ವಿಚಾರಗಳು ಗೊಂದಲಕ್ಕೆ ಒಳಗಾಗ್ತವೆ. ಯಾಕೆಂತಂದ್ರೆ ಇಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ಹಿಂದಿನಿಂದಲೂ ಕೂಡ ಭಾಷೆ ಆಗಿರ್ಬೋದು, ಜೊತೆಗೆ ಏನೋ ಕಾವೇರಿ ವಿವಾದವು ಕೂಡ ಸಾಕಷ್ಟು ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವು ಕೂಡ ತಮಿಳಿಗರು ವರ್ಸಸ್ ಕನ್ನಡಿಗರು ಎನ್ನುವ ರೀತಿಯಲ್ಲಿ ಪ್ರಕರಣ ತಿರುವನ್ನು ಪಡೆದುಕೊಂಡ್ರೆ ಇದು ಮತ್ತಷ್ಟು ಸಮಸ್ಯೆಗಳಿಗೆ ಅಡೆಮಾಡಿ ಕೊಡುತ್ತೆ, ಮತ್ತಷ್ಟು ಪ್ರಕರಣ ತೀವ್ರಗೊಳ್ಳುತ್ತೆ ಎನ್ನುವ ಒಂದು ವಿಚಾರವನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈಗಾಗಲೇ ತಮಿಳುನಾಡು ಸರ್ಕಾರವು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದನ್ನು ಕಾಣಬಹುದು. ಯಾಕೆಂದ್ರೆ ಈಗಾಗಲೇ ತಮಿಳುನಾಡು ಸದನದಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗಿರುವಂತದ್ದು. ಜೊತೆಗೆ 10 ಲಕ್ಷ ಪರಿಹಾರವನ್ನು ಕೂಡ ಏನೋ ತಮಿಳುನಾಡಿನ ವಿಜಯ್ ಸರ್ಕಾರ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಅವರಿಗೆ ಆ ಒಂದು ಏನೋ ಪರಿಹಾರದ ಹಣವು ಕೂಡ ತಲುಪುತ್ತೆ ಎನ್ನುವ ಮಾಹಿತಿಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಕರ್ನಾಟಕದಲ್ಲಿ ನಡೆದಂತಹ ಪ್ರಕರಣಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕದಲ್ಲಿರುವಂತಹ ತಮಿಳಿಗರೇ ಆಗಿರ್ಬೋದು, ಆದ್ರೆ ಅವರು ಮೂಲತಃ ತಮಿಳಿಗರಾದ್ರೂ ಕೂಡ ಅವರಿಗೆ ಇರುವಂತದ್ದು ಎಲ್ಲವೂ ಕೂಡ ಏನೋ ಕರ್ನಾಟಕದ ಒಂದು ಏನೋ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟಿಂಗ್ ಪವರ್ ಆಗಿರ್ಬೋದು, ಎಲ್ಲವೂ ಕೂಡ ಕರ್ನಾಟಕದ್ದೇ ಆಗಿರುವಂತದ್ದು. ಆ ಕಾರಣಕ್ಕಾಗಿ ಅವರು ಕರ್ನಾಟಕದಲ್ಲಿ ಇರುವುದರಿಂದ ಅವರು ಕನ್ನಡಿಗರೇ, ಮೊದಲು ಅವರು ಕನ್ನಡಿಗರು, ಆ ನಂತರ ಭಾಷೆ ವಿಚಾರದಲ್ಲಿ ಬಂದ್ರೆ ಅವರು ತಮಿಳನ್ನ ಭಾಷೆಯಾಗಿ ಮಾತಾಡ್ತಾರೆ ಎನ್ನುವ ವಿಚಾರವನ್ನು ಬಿಟ್ರೆ ಕಂಪ್ಲೀಟ್ ಇದು ಕರ್ನಾಟಕದ ಸುದ್ದಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ತಮಿಳುನಾಡಿನ ಸರ್ಕಾರ ಇದಕ್ಕೆ ಎಂಟ್ರಿ ಕೊಡ್ತಿದೆ, ಯಾವ ಈ ಉದ್ದೇಶದಿಂದ ಎಂಟ್ರಿ ಕೊಡ್ತಿದೆ ಅನ್ನೋದು ಸಾಕಷ್ಟು ಗೊಂದಲವನ್ನು ಕೂಡ ಮೂಡಿಸಿರುವಂತದ್ದು. ಜೊತೆಗೆ ಏನಂದ್ರೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಚಾಮರಾಜನಗರದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಶಿವು.